ಸಿಂಗಲ್ ತಿಂತಾ? ಸಿಂಗಲ್ ತಿಂದು ಅಣ್ಣ ಬಾಣ. My name is Jolijn. My name is Daddy, of course. And we're from Holland, visiting here for a vacation, a few weeks. And we just came across this beautiful Show. yeah. Bull show. Bull show. Yeah, the bull show, yeah. And we saw it, we thought, let's look around, and it's really amazing what's happening here. And we're so glad that we can be a part of this and just be able to look around. Do you like our culture and Hampi Utsava like this? Yes, very much. It's way different from, what we experience at home. Yeah. But we're just glad to be able to see everything. People are so inviting here, and they just really want to show us their culture, and that makes us really happy to be able to experience it also. How many days trip you are going? How many days? Trip. In total, we about 7 weeks, and my sister joined a few weeks ago, so we still have 1 or 2 weeks left. Yes. It's a tradition like. Okay, mostly the food is really, really nice. At home, Very friendly, the people. yeah, Friendly. very friendly. So whenever we need help or anything, people just come to us, what do you need help with? And that makes us really happy, to see that people want to help us and they just want to show us their culture. And the food is really amazing here. At home we used to eat quite a bit of Indian food, but here it's way better, of course. Do you like come again India? Do you like come again India? I've been here for the first time 28 years ago, so my daughters will come here again for sure. Yes, Without definitely. Daddy. Yeah. Okay, thank you very much. Yes, thank you. Name? Eke. Jolijn. Sir, you like. Rule. Yes, thank you. ಗಂಟಲು ಬೇಗ ರೋಗದ ವಿರುದ್ಧ ಸರ್, ನಮ್ಮ ಹೆಸರು ಶಕೀಲ್ ಅಹಮದ್ ಅಂತೇಳಿ. ಎತ್ತು ಬಂದು ಒಂಗೋಲ್ಗಿತ್ತ ಇವು ಒಂಗೋಲ್ಗಿತ್ತ ಎತ್ತುಗಳು ಇವು ಹೊಸಪೇಟೆಯವರು. ನಾವು ಹೊಸಪೇಟೆ ಎತ್ತುಗಳು ಬಂದು ನಾವು ಭಾಳ ವರ್ಷದಿಂದ ಸಾಕ್ತಿದ್ದೀವಿ ಸರ್ ಎತ್ತುಗಳು. ಹೊಸಪೇಟೆಯಲ್ಲಿ ಇವು ತಂದಿದ್ದು ಅನಂತಪುರ್ಲಾಸ್ ತಂದಿದ್ದೆವು. ಇದು 90,000, ಇದು 90,000 ತಂದಿದ್ವಿ, ಅದು 95,000 ತಂದಿದ್ವಿ. ಎರಡು ಕಲಿಸಿ 2 ಲಕ್ಷಕ್ಕೆ ತಂದಿದ್ವಿ ಸರ್. ಭಾಳ ವರ್ಷ ತಂದು ನಾವು ಇವಾಗ ಇಲ್ಲಿ ಸ್ಪರ್ಧೆ ಇದೆ ಅಂತೇಳಿ ನಾವು ಸ್ಪರ್ಧೆಗೆ ತಂದಿದ್ವಿ ಸರ್ ಒಂಗೋಲ್ಗಿತ್ತ. ಇವಕ್ಕೆ ಮೈಸೂರು ಬಂದು ಫುಡ್ ಬಂದು ಉಳ್ಳಿ ನುಚ್ಚು, ಮೆಕ್ಕೆಜೋಳ ನುಚ್ಚು, ಆಮೇಲೆ ಸೋಗೆ ಎಲ್ಲ ಹಲ್ವಾದ ಒಣ ಹುಲ್ಲು ಎಲ್ಲ ಹಾಕ್ತೀವಿ ಸರ್. ಈಗ ಕುರಟ್ಟಿ ರಾಮಚಂದ್ರ 2026 ಹಂಪಿ ಉತ್ಸವ ಎಲ್ಲ ರೈತ ಬಾಂಧವಕ್ಕೆ ಆಧಾರದ ಸ್ವಾಗತ ಸರ್. 2 ಊರಿ ಸರ್, ಚುಂಚನಕಟ್ಟಿ, ಮೈಸೂರು ಡಿಸ್ಟಿಕ್ಕು ಚುಂಚನಕಟ್ಟಿಯಲ್ಲಿ ತಂದಿದ್ದೀವಿ. ರೈತಾಕಿ ವರ್ಗ ಸರ್, ಇದೇ ಫಸ್ಟ್ನೇ ಸಲ ಬಂದಿರೋದು ಸರ್. 140 ಸರ್ ತಂದಿರೋದು ಸರ್. ಇದಕ್ಕೆ ಉರುಳಿ, ಬೂಸ, ಚಜ್ಜಿ, ಮೆಕ್ಕೆಜೋಳ ದಿಂಡಿ ಎಲ್ಲ ಕೊಡ್ತೀವಿ ಸರ್. ಈಗ ಶೋಕಿನೂ ಮಾಡ್ತೀವಿ, ಗೇಯ್ತೀವಿ. ಆಲ್ ಪ್ಲೇಯರ್ ಸರ್. ಹೌದು ಸರ್, ನಂಬರ್ 1 ತಳಿ. ಹೌದು ಸರ್, ಹಳ್ಳಿಕಾರ ತಳಿ ಸರ್. ಗುರುಪ್ರಸಾದ್ ಅಂತೇಳಿ, ಇದು ಪುಂಗನೂರು ಕ್ರಾಸ್ ಬ್ರೀಡ್ ಸರ್. ಇದು ಮಲ್ನಾಡ್ ಗಿಡ್ಡ ತಳಿ. ಇದು 2 ತಿಂಗಳದು, ಅದು 3.5 ವರ್ಷದ್ದು, ಇದು 3.5 ವರ್ಷದ ಸರ್. ಇದು ನಾನು ಹಳೆ ಮಲ್ಪನಗುಡಿಯಿಂದ, ಅಲ್ಲಿ ಡೈರಿ ಫಾರ್ಮ್ ಇದೆ, ಅಲ್ಲಿನಿಂದ ತೊಗೊಂಡು ಬರ್ತಿದ್ದೀನಿ. ನಮ್ಮ ಗುರುಗಳು ಇದ್ದಾರೆ ಇಲ್ಲಿ, ಇವರೇ ಎಲ್ಲ ನಮಗೆಲ್ಲ ಹೆಲ್ಪ್ ಮಾಡೋದು ಇವರು. ಫುಡ್ ಏನು ಕೊಡ್ತೀರಿ ಸರ್? ಮಾಮೂಲಾಗಿ ಏನೇನು ಕೊಡ್ತೀವೋ ಅದನ್ನೇ ಕೊಡ್ತೀವಿ ಅಷ್ಟೇ. ಎಲ್ಲ ಒಣ ಹುಲ್ಲು, ಹಸಿ ಹುಲ್ಲು, ಅದಕ್ಕೆ ಸ್ವಲ್ಪ ಎಲ್ಲ ಮೆಕ್ಕೆಜೋಳ. ಅಲ್ಲಿ ಇಲ್ಲೊಬ್ಬರು ನಮ್ಮ ಎಕ್ಸ್ಪರ್ಟ್ ಬಂದ ನೋಡ್ರಿ, ಅಲ್ಲಿ ಹಿಂದ್ಗಡೆ. ಬಾರೋ ಮಾರ್ತಿಲ್ವಾ? ಬಾ ಎಲ್ಲ ಇವರೇ ನೋಡ್ಕೊಂಡು ಹೋಗೋರು. ಈ ಹುಡುಗ ಒಂದು, ಇವನೊಂದು, ಅವ್ರ ಮಾವ, ಇವರೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಸರ್. ಇದನ್ನು ಏನಪ್ಪ? ನನ್ನ ಹೆಸರು ಮಾರುತಿ ಅಂತ.
ಏನ್ ಮಾಡ್ತೀನಿ ಹೇಳು, ಬರೀ ಇದ್ರ ಕೆಲಸ ಮಾಡ್ತಿದ್ದೀನಿ ನಾನು ಹೈನುಗಾರಿಕೆ ಹೈನುಗಾರಿಕೆ ಇದ್ರ ಬಗ್ಗೆ ಏನೇನು ಕೆಲಸ ಮಾಡ್ತಿದ್ರಿ? ಇದು ಮೈ ತೊಳೋದ, ಹಾಂ ಬಂಡಿ ಕಟ್ಟೋದ, ಹಾಂ ಇದು ಮೇವು ಹಾಕೋದು, ಮೇಸೋದ ಎಲ್ಲ ಕೆಲಸ ನಾವು ಮಾಡ್ತೀವಿ. ನೀವು ಮಾಡ್ತೀರಿ. ಹ್ಞೂ ಸರ್. ಇದಕ್ಕೆ ಏನು ಊಟ ಕೊಡ್ತೀರಿ? ಫುಡ್ಡು, ಹಾಂ ಸ್ವಾಗಿ, ಹಾಂ. ಹುಲ್ಲು ಎಲ್ಲ ಕೊಡ್ತೀವಿ. ಈಗ ಎಷ್ಟು ವರ್ಷದಿವು? ಈಗ ಒಂದು 3 ವರ್ಷ ಇರ್ಬೋದು ಸರ್. ಹಾಂ. ಇದು ಮರಿ 2 ತಿಂಗಳದ್ದು ಸರ್. ಓಕೆ. ಎಲ್ಲ ಆರೋಗ್ಯವಾಗಿದ್ದಾವೆ, ಎಲ್ಲ ಚೆನ್ನಾಗಿದೆ. ಸರ್ ನಮ್ಮ ಹೆಸರು ಪೀರಣ್ಣ ಅಂತಂದೇಳಿ, ಇವರು ನಮ್ಮ ಪರಿಚಯದ ಸಾರ್ ನಮ್ಮವರು. ಇನ್ನು ಬಸಮಲ್ಪಂಗುಡಿಯಲ್ಲಿ ಇದು ಮಾಡಿದ್ದಾರೆ. ಇದು ವಂಗನೂರು ಕ್ರಾಸ್ ಅಂತಂದೇಳಿ ಇದು ಜಾತಿ ಇದು ಇದೆ ಸರ್, ಮಲೆನಾಡು ಗಿಡ್ಡ ಅಂತಂದೇಳಿ. ಇವರು ಸುಮಾರು ವರ್ಷದಿಂದ ಆಕಳದ್ದು ಒಂದು ಹೈನುಗಾರಿಕೆ ಎಲ್ಲ ಮಾಡ್ಕೊಂತ ಬಂದಾರೆ. ಸುಮಾರು ಒಂದು 15-20 ವರ್ಷದಿಂದ ಹೈನುಗಾರಿಕೆ ಮಾಡ್ಕೊಂಡು ಬಂದರೆ ಚೆನ್ನಾಗಿ ಮಾಡ್ತಿದ್ದಾರೆ. ಆಮೇಲೆ ಅವರೆಲ್ಲ ಲೇಬರ್ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಫುಡ್ಡು ಗಿಡ್ಡು ಈಗ ಸುಮಾರು 10-15 ವರ್ಷದಿಂದ ಅದರ ವ್ಯವಸಾಯ ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ಊಟ ಕೊಡ್ತಿದ್ದಾರೆ ಚೆನ್ನಾಗಿ. ಡೈಲಿ ಸ್ನಾನ ಮಾಡಿಸೋದು, ಫುಡ್ ಇಡೋದು ಎಲ್ಲ ಮಾಡ್ತಾಯಿದ್ದಾರೆ. ಅದೆಲ್ಲ ಆರೋಗ್ಯ ಆಗಿದ್ದು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ಯಾವ್ರಿಂದ ಬಂದ್ರಿ? ಹೊಸಪೇಟೆಲಿಂದ. ಇದು ಯಾವ ಬ್ರೀಡ್ ಇದು? ಇದು ಹಳ್ಳಿಕಾರ್ ಬ್ರೀಡ್. ಹಾಂ. ಇದು ಅಲ್ಲಿ ಮಾಡಿದೆ? ಇನ್ನೂ ಅಲ್ಲಾಗಿದೆ ಸರ್, ಹಾಲಲ್ಲ. ಓಕೆ. ಇನ್ನು 7-8 ತಿಂಗಳು ಹೋಗ್ತದೆ ಅಲ್ಲಿ ಮಾಡೋಕೆ. ಹೋದ ವರ್ಷ ಆ ಕಡೆ ವರ್ಷ ಯಾವ್ದು ಬಹುಮಾನ ತೊಗೊಂಡಿದ್ದು? ಚಾಂಪಿಯನ್ ಆಗಿದೆ ಸರ್ ಅಮ್ಮಿಯ ಓರಿಗಳು. ಹಾಂ, 2 ಟೈಮ್ ಚಾಂಪಿಯನ್ ಆಗಿದೆ ಸರ್. ಈ ಬಾರಿ 3ನೇ ಬಂದೀವಿ. ಇನ್ನು ಅನೌನ್ಸ್ ಆಗಿಲ್ಲ ಸರ್ ಏನಂತೇಳಿ. ಇಲ್ಲಿ ಕಾಂಪಿಟೇಷನ್ ಮಾಡಿವಿ ಸರ್. ಏನು ಸ್ಪೆಷಲ್ ಸರ್ ಇದು ಬ್ರೀಡ್? ಸರ್ ಹಳ್ಳಿಕಾರ್ ಸರ್, ಪ್ಯೂರ್. ಇದೇ ಬ್ರೀಡ್ 2 ಸಲ ಚಾಂಪಿಯನ್ ಬಂದಿರ? ಹಾಂ, ಇದೇ ಬ್ರೀಡ್ ಇದೇ ಬ್ರೀಡ್ ಸರ್. ಹಾಂ, ಇದೇ ಬ್ರೀಡ್ 2 ಟೈಮ್ ಚಾಂಪಿಯನ್ ಆಗಿದೆ ಸರ್. ಅದಕ್ಕೆ ಏನು ಸರ್? ಉಳ್ಳಿ ಕೊಡ್ತೀವಿ ಸರ್. ಉಳ್ಳಿ ಮತ್ತೆ ಏನು ಕೊಡ್ತೀರಾ? ಮತ್ತು ಉಳ್ಳಿ, ಚಕ್ಕೆ ಬೂಸ, ರವೆ ಬೂಸ ಬರ್ತದೆ ಸರ್. ಎಕ್ಸಸೈಸ್ ಏನೇನು ಮಾಡಿಸ್ತೀರಾ? ವಾಕಿಂಗ್ ಬಿಡ್ತೀವಿ ಸರ್. ವಾಕ್ ಬಿಡ್ತೀವಿ ಸರ್. ಸ್ವಿಮ್ಮಿಂಗ್ ಏನಾದ್ರು? ಬಂಡಿಗೆ ಸ್ವಿಮ್ಮಿಂಗ್ ಮಾಡಿಸಲ್ಲ ಸರ್. ಸ್ವಿಮ್ ಮಾಡಿಸಲ್ಲ. ಇನ್ನು ಕಾಲೇಜಿನಲ್ಲಿ ಗೆಜ್ಜೆ ತುಕಾರಾಮ್ ಸರ್ ಅವರು ಬಂದಿದ್ದಾರೆ. ಹಾಗೆ ಬರಲಿ ನಂದೀಪುರದ ಮಹೇಶ್ವರ ಸ್ವಾಮೀಜಿಗಳವರು ಆಗಮಿಸಿದ್ದಾರೆ. ಹಾಗೆಯೇ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಸರ್ ಅವರು, ಹಾಗೆ ಹೊಸಪೇಟೆ ಕ್ಷೇತ್ರದ ಪುಂಗನೂರು ಕರಿಗಳ ಗೋಪೂಜೆ ನಡೀತಾ ಇದೆ. ಗೋಪೂಜೆ ವೇದಿಕೆ ಕಾರ್ಯಕ್ರಮ ಮಾಡಲಾಗುತ್ತಿದೆ. ದಯವಿಟ್ಟು ಶಾಂತ ರೀತಿಯಿಂದ ಎಲ್ಲರೂ ಕೂತಿರಬೇಕು. ಪೂಜೆ ನಡೀತಾರೆ, ಗೋಮಾತೆಯ ಪೂಜೆ ನಡೀತಾ ಇದೆ. ಅಕ್ಷತಾರ್ಪಣೆ ಆಯಿತು. ಹಾಗೆ ಅಕ್ಷತಾರ್ಪಣೆ ನೆರವೇರುತ್ತದೆ. ಪೂಜೆಯನ್ನ ನಂದೀಪುರದ ಮಹೇಶ್ವರ ಶ್ರೀ ಸ್ವಾಮೀಜಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ. ಇನ್ನೇನು ಮುಕ್ಕೋಟಿ ದೇವರುಗಳು ಗೋಮಾತೆಯ ಎಲ್ಲರೂ ಸಾಕ್ಷಿಯಿಂದ ಗಮನಿಸಿ. ಕೆಳಕೊಡು ದಯವಿಟ್ಟು ಒಂದು ಗೌರವದ ಚಪ್ಪಾಳೆ ನೀಡಬೇಕು. ಹಾಗೆಯೇ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಂಪಿ ಉತ್ಸವ 2026ರ ಕೊಡ್ತಾ ಇದೆ.
ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತಂದೆ ಹಾಗೆಯೇ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಮೇಲೆಗೆ ದಯವಿಟ್ಟು ನಂದೀಪುರದ ನನ್ನ ನಮಸ್ಕಾರಗಳು. ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಕಾರ್ಯಕ್ರಮ ಇದ್ದಿದ್ದ ಕಾರಣಕ್ಕೆ ಇವತ್ತು ಬಹಳ ಜನ ರೈತರು ಇಲ್ಲಿ ಬಂದಿದ್ದಾರೆ. ಇವತ್ತು ಕಾಂಪಿಟೇಷನ್ ಅಲ್ಲಿ 4 ಹಸುವನ್ನು ಗೆದ್ದಿದ್ದಾರೆ. ಡಿಪಾರ್ಟ್ಮೆಂಟ್ ವತಿಯಿಂದ 200 ಹಸುಗಳು ಬಂದಿದ್ರು. ಡಿಪಾರ್ಟ್ಮೆಂಟ್ ವತಿಯಿಂದ 5,000 7,500 ಏನೋ ಕೊಡ್ತಾರಂತೆ. ಇವತ್ತು 4 ಹಸುವನ್ನು ಗೆದ್ದಿದ್ದಾರೆ ಅಂತ ನನ್ನ ಮಾಹಿತಿ ನನ್ನ ತುಕಾರಾಮ್ ಸರ್ನ ಗೋಯಪ್ಪ ಸರ್ನ ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಅವ್ರನ್ನ ಸನ್ಮಾನ ಮಾಡಿ 50,000 ರೂಪಾಯಿ ನಮ್ಮ ಕಡೆಯಿಂದ ಗೋಯಪ್ಪ ಸರ್ ಕಡೆಯಿಂದ ತುಕಾರಾಮ್ ಸಾಹೇಬ್ ಕಡೆಯಿಂದ ನನ್ನ ಕಡೆಯಿಂದ 50,000 4 ಜನಕ್ಕೆ 2 ಲಕ್ಷ ರೂಪಾಯಿ ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. ಎಲ್ಲಿ ಕರೀರಿ ಹೊಸಪೇಟೆ B09 ಹಳ್ಳಿಕೆರೆ ಬಿ ಬಸಪ್ಪ ತಂದೆ ನಾಗಪ್ಪ ಗಾದಿಗ್ನೂರು 2ನೇರು. C25 ಹಳ್ಳಿಕೆರೆ ಬಾಳಾಪುರದ ಶಂಕರಪ್ಪ ತಂದೆ ಯಂಕಪ್ಪ ಹಳೆ ಮಲ್ಪನಗುಡಿ. A22 ಕೆ ಮೊಹಮ್ಮದ್ ತಂದೆ ರೋಪ್ ಹೊಸಪೇಟೆ ಹಳ್ಳಿಕೆರೆ. ಒಟ್ಟ 4 ಜನ ಫಸ್ಟ್ ಪ್ರೈಸ್ ಬಂದ್ರೆ ಉಳಿದವರಿಗೆಲ್ಲ ಸರ್ಕಾರ ಕಡೆಯಿಂದ ಸಮಾಧಾನಕರ ಬಹುಮಾನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ನಮಸ್ಕಾರ. C25 ಮೇಲೆ ಬರಬೇಕು ಅವರೊಬ್ಬರೇ. ಹಾಗೆಯೇ ಟೋಕನ್ ಸಂಖ್ಯೆ A22 ಕೆ ಮೊಹಮ್ಮದ್ ತಂದೆ ರೌಫ್ ಹೊಸಪೇಟೆ ಹಳ್ಳಿಕಾರ್. ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಟ್ರೋಫಿಯೊಂದಿಗೆ ಮತ್ತು ಪ್ರಶಸ್ತಿ ಶಂಕರಪ್ಪ ಬಾಳಾಪುರ ಹೊಸಪೇಟೆ ಹಳ್ಳಿಕಾರ್ A22. ಬರಲಿ ಒಂದು ಜೋರಾದ ಚಪ್ಪಾಳೆ. ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ನಾವು ಒಂದು ಮಾಹಿತಿ ಸರ್, ಹಿಂದಿನ ವರ್ಷ ತಾವು ನೀಡಿದ ಪ್ರೋತ್ಸಾಹದ ಫಲವೇ ಈ ರೀತಿಯ ಒಂದು ಬಹುದೊಡ್ಡ ಪ್ರದರ್ಶನ ಆಯೋಜನೆ ಆಗಿದೆ ಸರ್. ಒಂದು ಜೋರಾದ ಚಪ್ಪಾಳೆ.